ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದಷ್ಟು ಗಂಭೀರ ಇಕ್ಕಟ್ಟು ಎದುರಾಗಿದೆಯಾ? ಯಾಕೆ ಅದರ ಮುಖಂಡರು ಪತ್ರಕರ್ತರು ಪ್ರಶ್ನೆನೇ ಕೇಳಬೇಡಿ ಎಂದು ಎದ್ದು ಹೋಗ್ತಾ ಇದ್ದಾರೆ? ಜನ ಕೇಳ್ತಾ ಇರೋ ಪ್ರಶ್ನೆ ಕೇಳಲು ಹೋದ್ರೆ ಯಾವುದೇ ಉತ್ತರ ಕೊಡದೆ ಹಾಗೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ವರಿಷ್ಠ ನಾಯಕರು. ಶನಿವಾರ ದಾವಣಗೆರೆಗೆ ಕಾಂಗ್ರೆಸ್ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ್ರು. ಅವರು ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡಿದ್ರು. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ಬಿಸಿ ಚರ್ಚೆಯಲ್ಲಿರುವ ಪ್ರಶ್ನೆಗಳಿಗೆ ಬಿಲ್ಕುಲ್ ಉತ್ತರಿಸಿಲ್ಲ. ಯಾವುದೇ ಪ್ರಶ್ನೆಗಳನ್ನ ತೆಗೊಳ್ಳಲ್ಲ ಎಂದು ಹೇಳಿ ಎದ್ದು ಹೊರಟೇ ಬಿಟ್ರು. ಅವರಲ್ಲಿ ದಾವಣಗೆರೆಯ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಬೆಂಬಲಿಗರು, ಮತದಾರರು ಕೇಳುತ್ತಿರುವ ಪ್ರಶ್ನೆಗಳನ್ನ ಕೇಳಲು ವಾರ್ತಾಭಾರತಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅವರು ಯಾವುದೇ ಪ್ರಶ್ನೆಗೆ ಉತ್ತರಿಸಿಲ್ಲ. ಸುರ್ಜೇವಾಲಾ ಯಾಕೆ ಹೀಗೆ ಮಾಡಿದ್ರು ಅಂತ ಕಾಂಗ್ರೆಸ್ ಸ್ಥಳೀಯ ನಾಯಕರು, ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಕುಟುಂಬ ರಾಜಕಾರಣ, ಕಾರ್ಯಕರ್ತರ ಅವಗಣನೆ, ಮುಸ್ಲಿಮರ ಅಸಮಾಧಾನ, ಈ ಎಲ್ಲಾ ವಿಷಯಗಳ ಬಗ್ಗೆ ಉತ್ತರ ಕೊಡೋದು ಕಾಂಗ್ರೆಸ್ಗೆ ಬಹಳ ಕಷ್ಟ ಆಗಿದೆಯಾ? ವಾರ್ತಾಭಾರತಿಗೆ ಸುರ್ಜೇವಾಲಾ ಅವರ ಬಳಿ ಕೇಳಬೇಕಿದ್ದ ಪ್ರಶ್ನೆಗಳು ಇವು. ನೀವು ಮುಸ್ಲಿಮರಿಗೆ ಟಿಕೆಟ್ ಕೇಳಿದ ಕಾಂಗ್ರೆಸ್ ಮುಸ್ಲಿಂ ನಾಯಕರಿಗೆ ಅವಮಾನ ಮಾಡಿದ್ದೀರಿ ಅಂತ ವರದಿಯಾಗಿದೆ. ಅವರ ಜೊತೆ ಉಡಾಫೆಯಾಗಿ ಮಾತಾಡಿದ್ದೀರಿ ಎಂದು ವರದಿಯಾಗಿದೆ. ಹೌದಾ? ದಾವಣಗೆರೆಯಲ್ಲಿ ಒಂದೇ ಕುಟುಂಬದ ಮೂರನೇ ವ್ಯಕ್ತಿಗೆ ಟಿಕೆಟ್ ಕೊಡುವ ಮೂಲಕ ಕಾಂಗ್ರೆಸ್ ಕುಟುಂಬ ರಾಜಕಾರಣದ ಪಕ್ಷ ಅಂತ ನೀವೇ ಸಾಬೀತು ಮಾಡಿದ್ರಲ್ಲ. ಸಮರ್ಥ ಶಾಮನೂರು ಬಿಟ್ರೆ ದಾವಣಗೆರೆಯಲ್ಲಿ ಒಬ್ಬೇ ಒಬ್ಬ ಸಮರ್ಥ ಅಭ್ಯರ್ಥಿ ಕಾಂಗ್ರೆಸ್ಗೆ ಇರಲಿಲ್ವಾ? ಮುಸ್ಲಿಮರು ಕಾಂಗ್ರೆಸ್ ನಮ್ಮನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ, ಅದರಲ್ಲೂ ಸುರ್ಜೇವಾಲಾ ಮುಸ್ಲಿಂ ಮುಖಂಡರನ್ನ ಅವಮಾನಿಸಿದ್ದಾರೆ ಎಂದು ತೀವ್ರ ಅಸಮಾಧಾನದಲ್ಲಿದೆ. ಈ ಬಗ್ಗೆ ನೀವು ಏನು ಹೇಳ್ತೀರಿ? ಪಕ್ಷ ಘೋಷಣೆ ಮಾಡುವ ಮೊದಲೇ ನಾಮಪತ್ರ ಸಲ್ಲಿಸಿದ ಸಮರ್ಥ ವಿರುದ್ಧ ನೀವು ಶಿಸ್ತು ಕ್ರಮ ಯಾಕೆ ಕೈಗೊಂಡಿಲ್ಲ? ವಾರ್ತಾಭಾರತಿ ಈ ಪ್ರಶ್ನೆಗಳನ್ನ ಸುರ್ಜೇವಾಲಾ ಅವರ ಬಳಿ ಕೇಳಬೇಕಿತ್ತು. ಆದರೆ ಪ್ರಶ್ನೆ ಕೇಳೋಕೇನೆ ಅವರು ಅವಕಾಶ ಕೊಡದೆ ಹೊರಟು ಹೋಗಿದ್ದಾರೆ.